ಕರ್ತನಲ್ಲಿ ಪ್ರಿಯರೇ, ತಮ್ಮೆಲ್ಲರಿಗೂ ಈ ಸಮಯದ ಶುಭ ವಂದನೆಗಳು. ಶಿರಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ತಂದೆಯಾದ ದೇವರೇ, ನಮ್ಮ ಮೇಲೆ ನೀನು ಪ್ರೀತಿಯನ್ನಿಟ್ಟು ನಿನ್ನ ಏಕಪುತ್ರನಾದ ಯೇಸುವನ್ನು ನಮಗೋಸ್ಕರ ಅರ್ಪಿಸುವುದರಲ್ಲಿ ನೀನು ನಮ್ಮ ಮೇಲಿಟ್ಟಂಥ ಆ ಪ್ರೀತಿಗಾಗಿ ನಿನಗೆ ನಾವು ಸ್ತೋತ್ರ. ತಂದೆ, ಈಗಲೂ ನಿನ್ನ ಪಾದ ಸನ್ನಿಧಾನ ನಾವೆಲ್ಲ ಸೇರಿ ಬಂದು ಆ ಶಿಲುಬೆಯ ಮೂಲಕ ನೀನು ನಮ್ಮ ಮೇಲಿಟ್ಟಂಥ ಆ ಪ್ರೀತಿಯನ್ನು ಧ್ಯಾನ ಮಾಡಿ ಮನನ ಮಾಡಿ ನಾವು ಅದರಿಂದ ಕಲಿಯುವ ವಿಚಾರವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಮುಂದೆ ಸಾಗಲಿಕ್ಕಾಗುವಂತೆ ನಮ್ಮೆಲ್ಲರೂ ದೇವರೇ ಕೈ ಹಿಡಿ, ಬಲಪಡಿಸು, ಆಶೀರ್ವದಿಸು, ನಡೆಸು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಯನ್ನು ಪ್ರಭುವಾದ ಯೇಸುವಿನ ಮಧುರವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಈ ಸ್ವಲ್ಪ ಹೊತ್ತಿನ ಧ್ಯಾನಕ್ಕಾಗಿ ನಮ್ಮ ಮುಂದಿರುವಂಥ ದೇವರ ವಾಕ್ಯ, ಅದು ಪೌಲ ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನ. 1ನೇ ಕೊರಿಂಥ 1ನೇ ಅಧ್ಯಾಯ 18ನೇ ವಚನ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿ ಇರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆಯ ಮಾರ್ಗದಲ್ಲಿ ಇರುವ ನಮಗಾದರೂ ದೇವರ ಶಕ್ತಿಯಾಗಿದೆ. ರಕ್ಷಣೆಯ ಮಾರ್ಗದಲ್ಲಿ ಇರುವ ನಮಗಾದರೂ ದೇವರ ಶಕ್ತಿಯಾಗಿದೆ. ಪ್ರಿಯರೇ, ನಿಮ್ಮ ಮುಂದೆ ಈ ಒಂದು ಲೋಟೆ ಇದೆ. ಈ ಲೋಟೆಯಲ್ಲಿ ಏನಿದೆ? ಈ ಲೋಟೆಯನ್ನು ನಾವು ಸೂಕ್ಷ್ಮವಾಗಿ ನಾವು ನೋಡುವುದಾದರೆ ಇದರಲ್ಲಿ ಏನೂ ಇರಬಹುದು. ಆದರೆ ಸರಿಯಾಗಿ ನಾವು ನೋಡುವಾಗ ಬೇರೆ ಬೇರೆ ರೀತಿಯಾದ ಆಲೋಚನೆಗಳು ಬರಬಹುದು. ಆದರೆ ನಿಜವಾಗಿ ನೋಡುವುದಾದರೆ ಈ ಲೋಟೆ ಅದು ಖಾಲಿಯಾಗಿದೆ. ಅನೇಕ ವೇಳೆ ನಮ್ಮೆಲ್ಲರ ಜೀವನದಲ್ಲಿಯೂ ಕೂಡ ಪ್ರಿಯರೇ, ನಾವು ಮಾಡುವಂಥ ಆಲೋಚನೆಗಳು ಅದು ವಿಭಿನ್ನವಾದದ್ದು. ಕೆಲವು ವೇಳೆ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಸರಿಯಾದ ರೀತಿಯಲ್ಲಿ ಆಲೋಚನೆ ಮಾಡದೆ, ಸರಿಯಾದ ರೀತಿಯಲ್ಲಿ ವಿಮರ್ಶಿಸದೆ ನಾವು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇವೆ. ನಾವೆಲ್ಲರೂ ನಮ್ಮ ಬಾಲ್ಯದ ದಿನದಲ್ಲಿ ಕೇಳಿದಂಥ, ನೋಡಿದಂಥ ಒಂದು ಸುಂದರವಾದ ಕತೆ. ಒಂದು ಊರಿನಲ್ಲಿ ಒಬ್ಬಾಕೆ ತಾಯಿ ಇದ್ದಳು. ಆ ತಾಯಿ ಒಂದು ದಿನ ತನ್ನ ಮನೆಯಲ್ಲಿದ್ದಂಥ ನೀರು ಖಾಲಿಯಾದಾಗ ಕೆರೆಯಿಂದ ನೀರನ್ನು ತರುವುದಕ್ಕಾಗಿ ಮನೆಯಿಂದ ಹೊರ ಹೋಗುತ್ತಾಳೆ. ಮನೆಯಿಂದ ಹೊರ ಹೋಗುವಾಗ ಮನೆಯಲ್ಲಿ ತನ್ನ ಮಗುವನ್ನು ಹಾಗೂ ತಾನು ಸಾಕಿದಂಥ ಒಂದು ಮುಂಗೂಸಿಯನ್ನು ಮನೆಯಲ್ಲಿ ಬಿಟ್ಟು ಆಕೆ ಹೋಗುತ್ತಾಳೆ. ಹೋಗಿ ನೀರನ್ನು ತುಂಬಿಸಿ ಮನೆಗೆ ಹಿಂತಿರುಗಿ ಬರುವಾಗ ಆ ಮನೆಯ ಮುಖ್ಯ ದ್ವಾರದ ಬಳಿಯಲ್ಲಿ ತಾನು ಸಾಕಿದಂಥ ಆ ಮುಂಗೂಸಿಯ ಬಾಯಿಯಲ್ಲಿ ರಕ್ತವು ತುಂಬಿದ್ದಂಥ ಸಮಯದಲ್ಲಿ ಬಹಳ ಸಿಟ್ಟಿನಿಂದ, ಬಹಳ ದುಃಖದಿಂದ ತಾನು ತನ್ನಂಥ ನೀರನ್ನು ಆ ಮುಂಗೂಸಿಯ ಮೇಲೆ ಆ ಕೊಡವನ್ನು ಹಾಕಿ ಅದನ್ನು ಕೊಂದು ಒಳ ಓಡುತ್ತಾಳೆ ಪ್ರಿಯರೇ. ಆದರೆ ಒಳ ಹೋಗುವಾಗ ತನ್ನ ಮಗು ಸುರಕ್ಷಿತವಾಗಿತ್ತು. ಆ ಮಗುವಿನ ಆ ತೊಟ್ಟಿಲಿನ ಬುಡದಲ್ಲಿ ವಿಷಕಾರಿಯಾದ ಹಾವು ಸತ್ತು ಹೋಗಿತ್ತು. ಆಗ ಆಕೆಗೆ ಅರಿವಾಗುತ್ತದೆ ಆಕೆ ಮಾಡಿದ ತಪ್ಪು. ಸರಿಯಾಗಿ ಆಲೋಚನೆ ಮಾಡದೆ, ಸರಿಯಾದ ವಿಚಾರವನ್ನು ಮಾಡದೆ, ಸರಿಯಾದ ರೀತಿಯಲ್ಲಿ ಗ್ರಹಿಸದೆ, ಸರಿಯಾದ ರೀತಿಯಾದ ತಿಳಿಯಬೇಕಾದನ್ನು ತಿಳಿಯದೆ ತಪ್ಪಾದ ನಿರ್ಧಾರವನ್ನು ಆಕೆ ಮಾಡಿಬಿಟ್ಟಳು. ಅನೇಕ ವೇಳೆ ನಾವೆಲ್ಲರೂ ನಮ್ಮ ಜೀವನದಲ್ಲಿ, ನಮ್ಮ ಜೀವನದ ಬೇರೆ ಬೇರೆ ಸ್ಥಿತಿಗಳಲ್ಲಿ ವಿಚಾರವನ್ನು ನಾವು ಮಾಡದೆ, ಸರಿಯಾದದನ್ನು ತಿಳಿದುಕೊಳ್ಳದೆ, ಸರಿಯಾದದನ್ನು ಗ್ರಹಿಸಿಕೊಳ್ಳದೆ ತೀರ್ಮಾನವನ್ನು ಮಾಡುತ್ತೇವೆ. 2000 ವರ್ಷಗಳ ಹಿಂದೆ ಕ್ರಿಸ್ತನ ವಿರೋಧಿಗಳೂ ಕೂಡ ಯೇಸುವನ್ನು ಕೊಲ್ಲುವಂಥ ಆಲೋಚನೆ ಮಾಡುತ್ತಾರೆ. ಅವರಲ್ಲಿಯೂ ಕೂಡ ಈ ಮುಂಗೂಸಿಯನ್ನು ಕೊಂದಂಥ ಆ ತಾಯಿಯಂತೆ ಹಾಗೂ ನನ್ನಂತೆ ನಿಮ್ಮಂತೆ ನಿರ್ಧಾರವನ್ನು ಅವರು ಕೂಡ ಅಂದು ಅವರು ಮಾಡಿದರು. ಆದುದರಿಂದ ಯೇಸು ಅವರಿಗೆ ಒಳ್ಳೆಯದನ್ನು ಮಾಡಿದಾಗಲೂ, ಅವರಿಗೂ ಅವರ ಜನರಿಗೂ ಅವರೆಲ್ಲರಿಗೂ ಕೂಡ ಹಿತವನ್ನು, ಒಳ್ಳೆಯದನ್ನು ತನ್ನ ಜೀವನ ಉದ್ದಕ್ಕೂ ಮಾಡಿದರು. ಯೇಸುವಿನ ಆ ಒಳ್ಳೆಯ ಕಾರ್ಯಗಳನ್ನು ಅರ್ಥ ಮಾಡುವುದಲ್ಲಿ ಆ ಜನರೆಲ್ಲರೂ ವಿಫಲರಾದರು ಪ್ರಿಯರೇ. ಅಂದು ಅಧಿಕಾರಿಗಳು ತಮ್ಮ ಅಧಿಕಾರವನ್ನು ಜನರ ಒಳಿತಿಗಾಗಿ ಉಪಯೋಗಿಸದೆ, ಸಮಾಜದಲ್ಲಿ ನ್ಯಾಯವನ್ನು ಸ್ಥಾಪಿಸುವುದಕ್ಕಾಗಿ ಉಪಯೋಗಿಸದೆ, ಸಮಾಜದಲ್ಲಿ ಆಗುವ ಅನ್ಯಾಯವನ್ನು ತಡೆದು ಜನರ ಒಳ್ಳೆಯದಕ್ಕಾಗಿ, ಜನರ ಹಿತಕ್ಕಾಗಿ, ಜನರ ಸಮಾಧಾನ, ಶಾಂತಿಗಾಗಿ, ಅಭಿವೃದ್ಧಿಗಾಗಿ ದುಡಿಯದೆ ತಮ್ಮ ಅಧಿಕಾರವನ್ನು ಪ್ರಿಯರೇ ತಮ್ಮ ಸ್ವಾರ್ಥಕ್ಕಾಗಿ ಉಪಯೋಗಿಸುತ್ತಾ ಇದ್ದರು. ತಮ್ಮ ಅಧಿಕಾರವನ್ನು ಸ್ವಲಾಭಕ್ಕಾಗಿ, ಸ್ವಪ್ರತಿಷ್ಠೆಗಾಗಿ ಅವರು ಉಪಯೋಗಿಸುತ್ತಾ ಇದ್ದರು. ಆದರೆ ಅದೇ ಯೇಸು, ಅದೇ ಸಮಾಜದಲ್ಲಿ ಬದುಕಿದ ಯೇಸು, ಅದೇ ವ್ಯಕ್ತಿಗಳ ಮಧ್ಯದಲ್ಲಿ ಜೀವಿಸಿದಂಥ ಯೇಸು, ತನಗೆ ದೇವರಿಂದ ಅಧಿಕಾರ ಸಿಕ್ಕಿದ್ದರೂ ಕೂಡ ಎಲ್ಲವನ್ನು ಮಾಡುವಂಥ ಶಕ್ತಿ, ಸಾಮರ್ಥ್ಯ ಅದು ಯೇಸುವಿಗೆ ದೇವರು ಕೊಟ್ಟಿದ್ದರೂ ಕೂಡ ಎಂದಿಗೂ ಕೂಡ ತನಗಾಗಿ
ಅಥವಾ ತನ್ನ ಏಳಿಗೆಗಾಗಿ, ತನ್ನ ಹೆಚ್ಚಿಸಿಕೊಳ್ಳುವುದಕ್ಕಾಗಿ, ತನ್ನನ್ನು ಪ್ರಚುರಪಡಿಸುವುದಕ್ಕಾಗಿ ಅಧಿಕಾರವನ್ನಾಗಲಿ ತನ್ನಲ್ಲಿರುವಂಥ ಬಲ ಶಕ್ತಿಯನ್ನಾಗಲಿ ಎಂದಿಗೂ ಕೂಡ ಆತನು ಉಪಯೋಗಿಸಲಿಲ್ಲ. ಬದಲಾಗಿ ಜನರನ್ನು ಅವರ ಕಷ್ಟಗಳಿಂದ ಬಿಡುಗಡೆ ಮಾಡುವುದಕ್ಕಾಗಿ, ಜನರ ಸಮಸ್ಯೆಗಳಿಗೆ ಪರಿಹಾರವನ್ನು ತಂದುಕೊಡುವುದಕ್ಕಾಗಿ, ಜನರಿಗೆ ಬೇಕಾಗುವಂಥ ಆ ಸಂತೋಷವನ್ನು, ಕೊರತೆಗಳನ್ನು ನೀಗಿಸುವಂಥ ಕಾರ್ಯವನ್ನು ಯೇಸು ತನ್ನ ಜೀವನ ಉದ್ದಕ್ಕೂ ಆತನು ಮಾಡುತ್ತಾ ಬಂದನು. ಆದರೆ ಯೇಸುವನ್ನು ತಿಳಿಯುವುದರಲ್ಲಿ, ಅರ್ಥ ಮಾಡುವುದರಲ್ಲಿ ವಿಫಲರಾದವರು ಯೇಸುವನ್ನು ಶಿಲುಬೆಗೆ ಏರಿಸುವುದರಲ್ಲಿ, ಯೇಸುವನ್ನು ಶಿಲುಬೆಗೆ ಹಾಕು ಎಂಬುದು ಕೂಗುವುದರಲ್ಲಿ, ಆತನು ಕ್ರೂಜೆಯಲ್ಲಿ ತೂಗಿ ತನ್ನ ಪ್ರಾಣವನ್ನು ಬಿಡುವುದರಲ್ಲಿ ಪ್ರಿಯರೇ, ಕ್ರಿಸ್ತನ ವಿರೋಧಿಗಳು ಅವರು ಆನಂದಪಟ್ಟರು, ಅವರು ಸಂತೋಷಪಟ್ಟರು. ಓದಿ ಕೇಳಿದ ಭಾಗದಲ್ಲಿಯೂ ಕೂಡ ಪೌಲ ಕೊರಿಂಥ ಸಭೆಯಲ್ಲಿರುವಂಥ ಜನರಲ್ಲಿ ಇಂಥದೇ ಒಂದು ಭಾವನೆ ಕಾಣುತ್ತಾ ಇದ್ದೇವೆ. ಕ್ರೂಜೆಯ ಮಹತ್ವವನ್ನು ಅರಿತುಕೊಳ್ಳುವಲ್ಲಿ ಎಡವಿದಂಥ ಜನರು, ಕ್ರೂಜೆಯ ವಿಶೇಷತೆಯನ್ನು ಅರಿತುಕೊಳ್ಳುವುದರಲ್ಲಿ ಎಡವಿದಂಥ ಜನರ ಮಧ್ಯದಲ್ಲಿ ಪೌಲ ಸ್ವಾರ್ಥೆಯನ್ನು ಸಾರುತ್ತಾ ಇದ್ದಾನೆ. ತಾನು ಕಂಡುಕೊಂಡ ಕ್ರಿಸ್ತ, ತಾನು ಕಂಡುಕೊಂಡ ಯೇಸು ಯಾರು ಎಂಬುದನ್ನು ಆ ಜನರಿಗೆ ಸಾರಿ ತಿಳಿಸುತ್ತಾ ಆತನು ಹೇಳುತ್ತಾ ಇದ್ದಾನೆ, ಯೇಸುವನ್ನು ಅರಿಯದೆ ನಾಶನದ ಮಾರ್ಗದಲ್ಲಿ ಇರುವವರಿಗೆ ಆ ಕ್ರೂಜೆ ಅದು ಕೇವಲ ಒಂದು ಹುಚ್ಚು ಮಾತಾಗಿದೆ. ಆದರೆ ಯೇಸುವನ್ನು ಅರಿತವರಿಗೆ, ಯೇಸುವನ್ನು ತಿಳಿದವರಿಗೆ, ಯೇಸುವಿನ ಅನುಭವ ಆದವರಿಗೆ ಅದೇ ಶಿಲುಬೆ ದೇವರ ಶಕ್ತಿಯಾಗಿದೆ ಎಂಬುದನ್ನು ತಿಳಿಸು ನಾವಲ್ಲಿ ಕಾಣುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಯೇಸುವನ್ನು ಅರಿತಿರುವ ನಮಗೆ ಆ ಕ್ರೂಜೆಯ ಮೂಲಕ ಯೇಸು ಸಾರಿ ತಿಳಿಸುವ ವಿಚಾರಗಳು ಯಾವುದೆಂಬುದನ್ನು ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡೋಣ. ಮೊದಲನೇದಾಗಿ, ಕ್ರೂಜೆ ಅದು ವಿಧೇಯತೆ ಹಾಗೂ ದೀನತೆಯ ಕರೆ ಹಾಗೂ ಸಂಕೇತವಾಗಿದೆ. ಅಂದರೆ ಯೇಸುವಿನ ಜೀವನವನ್ನು ನಾವು ನೋಡುವುದಾದರೆ, ಯೇಸು ತನ್ನ ಜೀವನದ ಎಲ್ಲ ಸ್ಥಿತಿಗಳಲ್ಲಿ ಜೀವಿಸಿದ 33.5 ವರ್ಷದ ಪ್ರತಿಯೊಂದು ಸ್ಥಿತಿಗತಿಗಳಲ್ಲಿ ತನ್ನ ತಂದೆಗೆ ಆತನು ವಿಧೇಯನಾಗಿದ್ದನು, ತನ್ನ ತಂದೆಗೆ ದೀನನಾಗಿ ಆತನು ಜೀವಿಸುತ್ತಿದ್ದನು. ಆದಾಮ ಹವ್ವರನ್ನು ದೇವರು ಈ ಲೋಕದಲ್ಲಿ ಉಂಟು ಮಾಡಿದ ನಂತರ ಉಂಟು ಮಾಡಿದಂಥ ದೇವರಿಗೆ ಆದಾಮ ಹವ್ವರು ವಿಧೇಯರಾಗಿ ಜೀವಿಸಿ, ದೇವರಿಗೆ ನಂಬಿಗಸ್ತರಾಗಿ ಜೀವಿಸಿ, ದೇವರಿಗೆ ದೀನರಾಗಿ ಜೀವಿಸಿ, ಕೊಡಲ್ಪಟ್ಟ ಸುಂದರವಾದ ಸೃಷ್ಟಿಯಲ್ಲಿ ಸಂತೋಷದಿಂದ ಜೀವಿಸಿ ಆಶೀರ್ವಾದ ಭರಿತವಾದ ಜೀವನವನ್ನು ಜೀವಿಸುವ ಅವಕಾಶ ಅಂದು ಆದಾಮ ಹವ್ವರಿಗಿದ್ದರೂ ಕೂಡ ದೇವರಿಗೆ ವಿಧೇಯರಾಗುವ ಬದಲು, ದೇವರಿಗೆ ದೀನರಾಗಿ ತಮ್ಮ ಜೀವನವನ್ನು ಜೀವಿಸುವ ಬದಲು ಅಂದು ಆದಾಮ ಹವ್ವರು ದೇವರನ್ನು ಧಿಕ್ಕರಿಸಿದರು, ದೇವರಿಂದ ದೂರ ಹೋದರು, ದೇವರನ್ನು ತಿರಸ್ಕರಿಸಿದರು ಹಾಗೂ ಸೈತಾನನಿಗೆ ವಿಧೇಯರಾದರು. ಸೈತಾನನ ಶೋಧನೆಯ ಮಾತುಗಳಿಗೆ ಅಂದು ಅವರು ದೀನರಾಗಿ ತಮ್ಮನ್ನು ತಾವು ಸೈತಾನನ ಮಾತಿಗೆ ಸಂಪೂರ್ಣವಾಗಿ ಸಮರ್ಪಿಸಿ ಅಂದು ಅವರು ಜೀವಿಸಿದ್ದರಿಂದ ದೇವರ ಶಿಕ್ಷೆಗೆ, ದೇವರ ಶಾಪಕ್ಕೆ ಆದಾಮ ಹವ್ವರು ಒಳಗಾಗು ನಾವಲ್ಲಿ ಕಾಣುತ್ತೇವೆ. ಆದರೆ ಯೇಸು ತನ್ನ ಜೀವನದಲ್ಲಿ ಬೇರೆ ಬೇರೆ ಸ್ಥಿತಿಗತಿಗಳು ಬಂದಾಗಲೂ ಕೂಡ ಆತನು ತನ್ನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟಂಥ ದೇವರಿಗೆ ವಿಧೇಯನಾಗಿ, ದೀನನಾಗಿಯೂ ನಂಬಿಗಸ್ತನಾಗಿ ಜೀವಿಸು ನಾವಲ್ಲಿ ಕಾಣುತ್ತೇವೆ. ಅನೇಕ ವೇಳೆ ಪ್ರಿಯರೇ, ನಮ್ಮೆಲ್ಲರ ಜೀವನದಲ್ಲಿ ಪರಿಸ್ಥಿತಿಗಳು ಬದಲಾಗುವಾಗ ನಮ್ಮ ದೇವರ ಕಡೆಗಿರುವಂಥ ವಿಧೇಯತೆ, ದೇವರ ಕಡೆಗಿರುವಂಥ ದೀನತೆಯಲ್ಲಿ ನಾವು ಬಿದ್ದು ಹೋಗುತ್ತೇವೆ. ಜೀವನವು ಸುಗಮವಾಗಿ ಸಾಗುವಾಗ ನಾವು ದೇವರಿಗೆ ವಿಧೇಯರಾಗಿರುತ್ತೇವೆ, ದೇವರು ಹೇಳಿದಂತೆ ಮಾಡುತ್ತೇವೆ. ಆದರೆ ಕಷ್ಟಗಳ ಮೇಲೆ ಕಷ್ಟಗಳು, ನಮ್ಮ ಜೀವನದಲ್ಲಿ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು, ಅನೇಕ ರೀತಿಯಾದ ತೊಂದರೆಗಳು ಬರುವಂಥ ಸಮಯದಲ್ಲಿ ನಾವು ದೇವರನ್ನೇ ಪ್ರಶ್ನೆ ಮಾಡುತ್ತೇವೆ. ದೇವರೇ ಯಾಕೆ ನನಗೆ ಹೀಗೆ, ಯಾಕೆ ನನ್ನ ಜೀವನದಲ್ಲಿ ಇಂತಹ ಸ್ಥಿತಿಗಳನ್ನು ತಂದಿದ್ದೆಂಬುದಾಗಿ ನಾವು ದೇವರಲ್ಲಿ ನಂಬಿಕೆ ಇಟ್ಟು ಯೋಬನಂತೆ ಜೀವಿಸುವ ಬದಲು ದೇವರನ್ನೇ ನಾವು ಪ್ರಶ್ನೆ ಮಾಡುತ್ತಾ ನಾವು ಜೀವಿಸುತ್ತೇವೆ ಪ್ರಿಯರೇ. ಆದರೆ ನಿನ್ನ ರಕ್ಷಕನಾದ ಯೇಸು ಕ್ರಿಸ್ತ ತನ್ನ ಜೀವನದ ಎಲ್ಲ ಸ್ಥಿತಿಗಳಲ್ಲಿ ಸೈತಾನನಿಂದಲೂ ಮಾತ್ರವಲ್ಲದೆ ತನ್ನ ಜೀವನದ ಬೇರೆ ಬೇರೆ ಸ್ಥಿತಿಗಳಲ್ಲಿ ಆತನ ವಿರೋಧಿಗಳು ಕ್ರೂಜೆಯಲ್ಲಿ ಹಾಕಲ್ಪಟ್ಟಂಥ ಸಮಯದಲ್ಲೂ ಕೂಡ ಅವರು ಹೇಳಿದಂಥ ಎಲ್ಲ ಮಾತುಗಳ ಮಧ್ಯದಲ್ಲಿಯೂ ಕೂಡ ತನ್ನ ತಂದೆಯ ಕಡೆಗೆ ಆತನು ವಿಧೇಯತೆಯನ್ನು, ತನ್ನ ತಂದೆಯ ಕಡೆಗೆ ದೀನತೆಯನ್ನು, ತನ್ನ ತಂದೆಯ ಕಡೆಗೆ ಬದ್ಧತೆಯನ್ನು ಆತನು ತೋರಿಸುವನಾಗಿದ್ದನು. ತನ್ನ ಉಸಿರು ನಿಲ್ಲುವವರೆಗೆ ತನಗೆ ಉಸಿರನ್ನು ಕೊಟ್ಟಂಥ ದೇವರಿಗೆ ಆತನು ವಿಧೇಯನಾಗಿ ಪ್ರಿಯರೇ ಆತನು ಜೀವಿಸಿದ. ಇಂದು ಯೇಸುವಿನಂತೆ ನಮ್ಮ ದೇವರಿಗೆ ನೀನು ವಿಧೇಯರಾಗಿ ಜೀವಿಸುವುದಾದರೆ ಕ್ರೂಜೆ ನನಗೆ ನಿನಗೆ
ಅದು ಜಯದ ಸಂಕೇತ. ಕ್ರಿಸ್ತನಂತೆ ನಾನು ನೀನು ಈ ಲೋಕದಲ್ಲಿ ಬದುಕುವುದಾದರೆ ಆ ಕ್ರೂಜೆ ನನಗೆ ನಿನಗೆ ಒಂದು ಶಕ್ತಿ ಪ್ರಿಯರೇ. ಆದರೆ ಕ್ರಿಸ್ತನನ್ನು ತಿರಸ್ಕರಿಸಿ ಜೀವಿಸುವುದಾದರೆ ಅದೇ ಕ್ರೂಜೆಯ ವಿಷಯ ನನಗೆ ನಿನಗೆ ಅದು ಕೇವಲ ಅದೊಂದು ಹುಚ್ಚು ಮಾತಾಗಿದೆ. ಇನ್ನು ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳುವ, ನನಗೆ ನನ್ನ ಕ್ರೂಜೆ ಅದು ಏನಾಗಿದೆ? ಎರಡನೇದಾಗಿ, ಕ್ರೂಜೆ ಅದು ತ್ಯಾಗ ಹಾಗೂ ಪ್ರೀತಿಯ ಸಂಕೇತವಾಗಿದೆ. ಕ್ರೂಜೆ ಅದು ತ್ಯಾಗ ಹಾಗೂ ಪ್ರೀತಿಯ ಸಂಕೇತವಾಗಿದೆ. ಕರ್ತನಲ್ಲಿ ಪ್ರಿಯರೇ, ಮನುಷ್ಯರಾದ ನಾವೆಲ್ಲರೂ ನಮ್ಮೆಲ್ಲರ ಜೀವನದಲ್ಲಿ ಒಳ್ಳೆಯದನ್ನು ಹೊಂದಲು ಬಯಸ್ತೇವೆ. ಪ್ರತಿದಿನ ದೇವರಲ್ಲಿ ನಾನು ನೀನು ಪ್ರಾರ್ಥನೆ ಮಾಡುವಾಗ ದೇವರಲ್ಲಿ ಏನನ್ನು ಕೇಳುತ್ತೇವೆ ಪ್ರಿಯರೇ? ಒಳ್ಳೆಯದನ್ನು ಕೊಡು, ಒಳ್ಳೆಯದನ್ನು ಮಾಡು, ಒಳ್ಳೆಯದನ್ನು ನಮ್ಮ ಜೀವನದಲ್ಲಿ, ನಮ್ಮ ಮಕ್ಕಳ ಜೀವನದಲ್ಲಿ, ನಮ್ಮ ಕೆಲಸ ಕಾರ್ಯಗಳಿಗೆ ನೀನು ಕೊಡು ಎಂಬುದಾಗಿ ನಾವು ಬೇಡುತ್ತೇವಲ್ಲ. ನಾವೆಂದಿಗೂ ದೇವರಲ್ಲಿ ಕೆಟ್ಟದ್ದನ್ನು ಮಾಡು, ಕೆಟ್ಟದ್ದನ್ನು ನೀಡು, ಕೆಟ್ಟ ಸ್ಥಿತಿಗಳಿಗೆ ನಾನು ಒಳಪಡಿಸಿ ಎಂಬುದಾಗಿ ಎಂದಿಗೂ ಕೂಡ ನಾನಾಗಲಿ ನೀವಾಗಲಿ ದೇವರಲ್ಲಿ ಬೇಡಿಕೊಳ್ಳುವುದಿಲ್ಲ. ದೇವರಲ್ಲಿ ನಾವು ಇರುವುದಕ್ಕಿಂತಲೂ ಉನ್ನತವಾದ ಸ್ಥಿತಿಗೆ ಹೋಗಬೇಕೆಂಬುದು ಬಯಸ್ತೇವೆ. ದೇವರು ನನಗೆ ಒಳ್ಳೆಯದನ್ನು ಕೊಟ್ಟಾಗ ಇನ್ನೂ ಒಳ್ಳೆಯದನ್ನು ಕೊಡು, ಇನ್ನೂ ಒಳ್ಳೆಯದನ್ನು ಕೊಡು ಎಂಬುದಾಗಿ ನಮ್ಮ ಜೀವನದಲ್ಲಿ ಪ್ರಿಯರೇ ಒಳ್ಳೆಯದನ್ನು ಇನ್ನೂ ಹೆಚ್ಚಾಗಿ ಪಡೆದುಕೊಳ್ಳಲು ನಾವು ಬಯಸ್ತೇವೆ ಪ್ರಿಯರೇ. ನಮ್ಮಲ್ಲಿರೋ ಒಳ್ಳೆಯದನ್ನು ನಾವು ಮತ್ತೊಬ್ಬರಿಗೆ ಕೊಡಲು ಅನೇಕ ವೇಳೆ ಅಥವಾ ಅದನ್ನು ಕಳಕೊಳ್ಳಲು ನಾವು ಮನಸ್ಸು ಮಾಡುವುದಿಲ್ಲ. ಆದರೆ ಯೋಹಾನ 3ನೇ ಅಧ್ಯಾಯ 16ನೇ ವಚನ ದೇವರ ವಾಕ್ಯ ಸುಂದರವಾಗಿ ಹೇಳುವುದೇನೆಂದರೆ, ದೇವರು ಹಾಗೂ ಆತನ ಮಗನಾದ ಏಕಪುತ್ರನಾದ ಯೇಸು ಕ್ರಿಸ್ತ ತನ್ನ ಒಳಿತಿಗಾಗಿ ಅಲ್ಲ, ಮನುಷ್ಯರಾದ ನನ್ನ ನಿಮ್ಮೆಲ್ಲರ ಒಳಿತಿಗಾಗಿ, ನನ್ನನ್ನು ನಿಮ್ಮನ್ನು ರಕ್ಷಿಸುವುದಕ್ಕಾಗಿ, ನನ್ನನ್ನು ನಿನ್ನನ್ನು ಬಿಡುಗಡೆ ಮಾಡುವುದಕ್ಕಾಗಿ ಪ್ರಿಯರೇ ಈ ಲೋಕವನ್ನೇ ಕೊಟ್ಟ. ಈ ಲೋಕವನ್ನು ಮಾತ್ರವಲ್ಲ, ಆ ಮಗನನ್ನೂ ಕೊಟ್ಟ. ಆ ಮಗನೂ ಕೂಡ ತನ್ನನ್ನು ತಾನು ಉಳಿಸಿಕೊಳ್ಳದೆ ತನ್ನ ಪ್ರಾಣವನ್ನು ಕ್ರೂಜೆಯಲ್ಲಿ ನನಗೋಸ್ಕರ ನಿಮಗೋಸ್ಕರ ತ್ಯಾಗ ಮಾಡುವುದನ್ನು, ಆ ತ್ಯಾಗದಲ್ಲಿ ದೇವರ ಕ್ರಿಸ್ತನ ಪ್ರೀತಿಯನ್ನು ವ್ಯಕ್ತಪಡಿಸು ನಾವಲ್ಲಿ ಕಾಣುತ್ತೇವೆ. ಶಿಲುಬೆಯಲ್ಲಿ ನುಡಿದಂಥ ಮೊದಲನೆಯ ಮಾತನ್ನು ನೋಡೋದಾದರೆ, ತಂದೆ ಅವರನ್ನು ಕ್ಷಮಿಸು, ಅವರು ಏನು ಮಾಡುತ್ತಾ ಇದ್ದಾರೆ ಎಂಬುದನ್ನು ಅವರು ಅರಿಯರು ಎಂಬುದಾಗಿ ಹೇಳುವ ಮೂಲಕ ಯೇಸು ದೇವರ ಹತ್ರ ಪ್ರಾರ್ಥಿಸುತ್ತಾ ಇದ್ದಾನೆ. ದೇವರೇ ಅವರನ್ನು ಕ್ಷಮಿಸು, ಅವರ ತಪ್ಪುಗಳಿಗೆ ಅವರನ್ನು ದಂಡಿಸಬೇಡ ಎಂಬುದಾಗಿ ಹೇಳುವ ಮೂಲಕ ತನ್ನ ಮರಣದ ಸಮಯದಲ್ಲೂ ತನ್ನನ್ನು ಮರಣಕ್ಕೆ ಒಪ್ಪಿಸಿದಂಥ ಆ ವ್ಯಕ್ತಿಗಳ ಪರವಾಗಿ ಪ್ರಾರ್ಥಿಸು ನಾವಲ್ಲಿ ಕಾಣುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಆದಿಕಾಂಡ ಪುಸ್ತಕ ನಾವು ನೋಡುವುದಾದರೆ ದೇವರು ಸಮಸ್ತ ಸೃಷ್ಟಿಯನ್ನು ಉಂಟು ಮಾಡಿದ. ಆ ಸೃಷ್ಟಿಯ ಎಲ್ಲ ಸೃಷ್ಟಿಯು ಅದು ಹೇಗಾಗಿತ್ತು ಪ್ರಿಯರೇ? ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾನೆ. ಪ್ರತಿ ದಿನದ ಸೃಷ್ಟಿಯ ಅಂತ್ಯದಲ್ಲಿ ದೇವರು ಹೇಳ್ತಾನೆ, ಇದು ಒಳ್ಳೆಯದು, ಇದು ಸರಿ, ಇದು ಉತ್ತಮವಾದ ಎಂಬುದಾಗಿ ಹೇಳ್ತಾನೆ. ಆ ಉತ್ತಮವಾದನ್ನು ಯಾರ ಬಳಿಯಲ್ಲಿ ಇಟ್ಟ ಪ್ರಿಯರೇ? ದೇವರು ತನಗಾಗಿ ಇಟ್ಟುಕೊಳ್ಳಲಿಲ್ಲ, ನನಗಾಗಿ, ನಿನಗಾಗಿ, ಮಾನವರಾದ ನಮ್ಮೆಲ್ಲರಿಗಾಗಿ ಪ್ರಿಯರೇ ದೇವರು ಏನು ಮಾಡಿಕೊಟ್ಟ? ದಾನವಾಗಿ ಆತನು ತ್ಯಾಗ ಮಾಡಿದ. ಯೇಸು ಕೂಡ ಪ್ರಿಯರೇ ಒಳ್ಳೆಯದನ್ನು ಯಾರಿಗಾಗಿ ಮಾಡಿದ? ಒಳ್ಳೆಯದನ್ನು ಜನರಿಗಾಗಿ ಮಾಡಿದ. ಒಳ್ಳೆಯದನ್ನು ಕಷ್ಟದಲ್ಲಿರುವಂಥ ವ್ಯಕ್ತಿಗಳಿಗಾಗಿ ಆತನು ಮಾಡಿದ. ಇಂದು ನಮಗಾಗಿ ಒಳ್ಳೆಯದನ್ನು ಕೊಟ್ಟಂತಹ, ಒಳ್ಳೆಯದನ್ನು ತ್ಯಾಗ ಮಾಡಿದಂತಹ ದೇವರಿಗೆ ನಾನೇನು ಕೊಟ್ಟಿದ್ದೇನೆ? ನಾನೇನು ಮಾಡಿದ್ದೇನೆ? ಪ್ರಶ್ನೆ ನಮಗೆ ನಾವು ಹಾಕೋಣ. ಯೇಸುವೆ, ನಿನಗಾಗಿ ಬದುಕುತ್ತೇನೆ, ನಿನಗಾಗಿ ಶ್ರಮೆ ಪಡುತ್ತೇನೆ, ನಿನಗಾಗಿ ಸಾಯುತ್ತೇನೆ ಎಂಬುದು ಹೇಳುವುದು ಸುಲಭ ಪ್ರಿಯರೇ. ಆದರೆ ಪ್ರಶ್ನೆ ಹಾಕಿಕೊಳ್ಳೋಣ, ನಿನ್ನ ಜೀವನದಲ್ಲಿ ಒಂದು ದಿನ ಬೇಡ, ಒಂದು ಕ್ಷಣವಾದರೂ ಕ್ರಿಸ್ತನಿಗೆ ಯೋಗ್ಯರಾಗಿ ನಾನು ನೀನು ಬದುಕಿದ್ದೇವಾ? ಜೀವಿಸಿದ್ದೇವಾ? ಆತನಿಗಾಗಿ ಶ್ರಮೆ ತಾಳಿದ್ದೇವ? ಆತನಿಗಾಗಿ ಸಾಯಲು ಸಿದ್ಧರಿದ್ದೇವ? ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳುವ. ನಿನ್ನ ಮಕ್ಕಳಿಗೆ ನಾನು ನೀನು ಏನಾದರೂ ಕೊಡುವಾಗ ಅದರ ರಿಟರ್ನ್ ನಾವೇನನ್ನು ಬಯಸ್ತೇವೆ? ನಮ್ಮ ಮಕ್ಕಳಿಂದ ಒಂದು ಪ್ರೀತಿಯನ್ನು ಬಯಸ್ತೇವೆ. ನಮ್ಮ ಮಕ್ಕಳಿಂದ ಪ್ರಿಯರೇ ಒಂದು ರೆಸ್ಪೆಕ್ಟನ್ನು ಬಯಸ್ತೇವೆ. ದೇವರಿಗೆ ನಮ್ಮ ಜೀವನದಲ್ಲಿ ಎಲ್ಲವನ್ನು ಕೊಟ್ಟಿರುವಾಗ ನಾವು ದೇವರಿಗೆ ಏನನ್ನು ಕೊಟ್ಟಿದ್ದೇವೆ ಪ್ರಿಯರೇ? ದೇವರ ತ್ಯಾಗ, ದೇವರ ಪ್ರೀತಿಗೆ ಬದಲಾಗಿ ನಮ್ಮ ಜೀವನದಲ್ಲಿ ನಾವು ಏನನ್ನು ಕೊಟ್ಟಿದ್ದೇವೆ? ನಮ್ಮ ಜವಾಬ್ದಾರಿಯನ್ನು ನಾವು ನಿಭಾಯಿಸೋಣ. ಕೊಡಲ್ಪಟ್ಟ ಜವಾಬ್ದಾರಿಗಳನ್ನು ನಾನು ನೀನು ಮಾಡುತ್ತಾ ದೇವರ ತ್ಯಾಗ ಪ್ರೀತಿಗೆ ಬದಲಾಗಿ ಯೋಗ್ಯರಾಗಿ ಜೀವಿಸೋರಾಗೋಣ. ಮೂರನೇದು ಹಾಗೂ ಕೊನೆಯದಾಗಿ, ಕ್ರೂಜೆ ಅದು ಜಯ ಹಾಗೂ ನಿರೀಕ್ಷೆಯ ಸಂಕೇತ. ಕ್ರೂಜೆ ಅದು ಜಯ ಹಾಗೂ ನಿರೀಕ್ಷೆಯ ಸಂಕೇತ. ಪ್ರಿಯರಂದು ಅಧಿಕಾರದಲ್ಲಿದ್ದದ್ದು ರೋಮಾಯರು ತಮ್ಮ ಅಧಿಕಾರದಲ್ಲಿರುವಂಥ ಸಮಯದಲ್ಲಿ ಅಲ್ಲಿ ಯಾರೇ ತಪ್ಪು ಮಾಡಿದರು ಅವರಿಗೆ ಮರಣದಂಡವಾಗಿರ್ಬೋದು, ಯಾವುದೇ ಶಿಕ್ಷೆಯನ್ನು ಒದಗಿಸುವ ಅಧಿಕಾರ ಶಕ್ತಿ ಅವರಲ್ಲಿತ್ತು. ಸಾಮಾನ್ಯವಾದ ಅಪರಾಧವನ್ನು ಮಾಡಿದವರಿಗೆ 4 ಗೋಡೆಯ ಮಧ್ಯದಲ್ಲಿ ಶಿಕ್ಷೆ ವಿಧಿಸಲಾಗುತ್ತಿತ್ತು. ಆದರೆ ಅತ್ಯಂತ ಘೋರವಾದ ಪಾಪವನ್ನು, ಸಮಾಜದಲ್ಲಿ ಅಸಹ್ಯವಾದ ಕಾರ್ಯದಲ್ಲಿ ತೊಡಗಿದವರನ್ನು ಮಾತ್ರವಲ್ಲದೆ ತಮ್ಮ ವಿರುದ್ಧ ದಂಗೆ ಎದ್ದು ಬಂದಂಥ ಜನರಿಗೆ
ಕ್ರೂಜೆ ಎಂಬುವಂಥ ಘೋರವಾದ ಶಿಕ್ಷೆಯನ್ನು ನೀಡುತ್ತಾ ಇದ್ದರು. ಆ ಶಿಕ್ಷೆ 4 ಗೋಡೆಯ ಮಧ್ಯದಲ್ಲಲ್ಲ ಪ್ರಿಯರೇ, ಎತ್ತರವಾದ ಸ್ಥಳದಲ್ಲಿ ಎಲ್ಲರಿಗೂ ಕಾಣುವಂತೆ, ಎಲ್ಲರೂ ನೋಡಿ ಅದರಿಂದ ಪಾಠ ಕಲಿಯಬೇಕೆಂಬ ಉದ್ದೇಶದಿಂದ ಎಲ್ಲರ ಮುಂದೆ ಆ ಘೋರವಾದ ಶಿಕ್ಷೆಗೆ ಆ ಜನರನ್ನು, ಆ ಅಪರಾಧಿಗಳನ್ನು ಒಳಪಡಿಸುತ್ತಾ ಇದ್ದರು. ಪ್ರಿಯರೇ, ಅಂದು ಯೇಸುವನ್ನು ಕೂಡ ಇಂಥದೇ ಶಿಕ್ಷೆಗೆ ಒಳಪಡಿಸ್ತಾ ಇದ್ದಾರೆ. ಪ್ರಿಯರೇ, ಈ ಶಿಕ್ಷೆಯ ಮೂಲಕ ಒಬ್ಬ ವ್ಯಕ್ತಿಗೆ ಅತ್ಯಂತ ಹೆಚ್ಚಾದ ಅವಮಾನ ಮಾಡುವಂಥ ಶಿಕ್ಷೆ ಇದು. ಗೌರವಕ್ಕೆ, ಆತನಿಗೆ ಮಾತ್ರವಲ್ಲ ಆತನ ಇಡೀ ಕುಟುಂಬಕ್ಕೆ ಆ ಅಗೌರವವನ್ನು ತರುವಂಥ ಒಂದು ಕಾರ್ಯ ಈ ಕ್ರೂಜೆಯ ಮೂಲಕ ನಡೆಸಲಾಗುತ್ತಿತ್ತು. ಆದ್ದರಿಂದ ಈ ಕ್ರೂಜೆಯ ಶಿಕ್ಷೆ ಅದು ಸಾಮಾನ್ಯವಾದದಲ್ಲ ಪ್ರಿಯರೇ. ಕ್ರೂಜೆಯ ಶಿಕ್ಷೆ ಅಂದು ಆ ಕ್ರೂಜೆ ಅದು ಅಗೌರವಕ್ಕೆ, ಆ ಕ್ರೂಜೆ ಸೋಲಿಗೆ, ಕ್ರೂಜೆ ನಿರಾಶೆಗೆ ಅದೊಂದು ಸಂಕೇತವಾಗಿತ್ತು. ಆದರೆ ಅದೇ ಕ್ರೂಜೆಯಲ್ಲಿ ನನ್ನ ನಿಮ್ಮ ರಕ್ಷಕನಾದ ಯೇಸು ಆ ಕ್ರೂಜೆಯನ್ನು ಹೊತ್ತುಕೊಂಡು ಹೋಗುವ ಮೂಲಕ, ಆ ಕ್ರೂಜೆಯಲ್ಲಿ ತೂಗಾಡುವ ಮೂಲಕ, ಆ ಕ್ರೂಜೆಯಲ್ಲಿ ತನ್ನ ಪ್ರಾಣವನ್ನು ನನಗೋಸ್ಕರ ನಿಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿ ಪ್ರಾಣವನ್ನು ನೀಡುವ ಮೂಲಕ ಸೈತಾನ ಹಾಗೂ ಪಾಪದ ಮೇಲೆ ಪ್ರಿಯರೇ ಆತನು ಜಯವನ್ನು ಸಾಧಿಸಿದ. ಹೇಗೆ ನದಿಯ ಕಿನಾರೆಯಲ್ಲಿರುವ ಆವೆಯ ಮಣ್ಣು ಅಲ್ಲಿಯೇ ಇದ್ದರೆ ಅದಕ್ಕೆ ಬೆಲೆ ಇಲ್ಲ, ಅದಕ್ಕೆ ಯಾವುದೇ ಗೌರವವಿಲ್ಲ, ಅದು ವ್ಯರ್ಥವಾದದ್ದು. ಆದರೆ ಅದೇ ಮಣ್ಣು ಯಾವಾಗ ಒಬ್ಬ ಕುಂಬಾರನ ಕೈಗೆ ಸಿಗುತ್ತದೋ, ಕುಂಬಾರನ ಬೇರೆ ಬೇರೆ ಕಾರ್ಯಗಳ ಮೂಲಕ ಸುಂದರವಾದ ಪಾತ್ರೆಯಾಗಿ ಅದು ಮಾರ್ಪಡುತ್ತದೋ, ಆಗ ಅದೇ ಮಣ್ಣು ಪ್ರಿಯರೇ ಅತ್ಯಂತ ಬೆಲೆ ಬಾಳುವಂಥ ಒಂದು ವಸ್ತುವಾಗಿ ಮಾರ್ಪಡುತ್ತದೆ. ಅಂದು ಯೇಸು ಕೂಡ ತನ್ನ ಕ್ರೂಜೆಯ ಆ ಮರಣದ ಮೂಲಕ ಕ್ರೂಜೆಗೆ ಹೊಸ ಅರ್ಥವನ್ನು ನೀಡಿದ. ಕ್ರೂಜೆಗೆ ಒಂದು ಹೊಸ ನಿರೀಕ್ಷೆಯನ್ನು ಅಂದಿನ ಜನರಿಗೆ, ತನ್ನ ಹಿಂಬಾಲಕರಿಗೆ ಆತನು ನೀಡುವಲ್ಲಿ ಕಾಣುತ್ತೇವೆ. ಆದುದರಿಂದ ಇಂದಿನ ದಿನಗಳಲ್ಲಿ ಪ್ರಿಯರೇ, ನಾನಾಗಲಿ ನೀವಾಗಲಿ ಕ್ರೂಜೆಯನ್ನು ಧರಿಸುವಾಗ ನಾನು ನೀವು ದುಃಖ, ನಿರಾಶೆ, ಸೋಲು, ಹತಾಶೆಯ ಸಂಕೇತವಾಗಿ ಅಲ್ಲ, ನನ್ನ ಯೇಸು ಸತ್ತಿದ್ದಾನೆ, ಬಲಹೀನನಾಗಿ ಸತ್ತು ಹೋದನೆಂಬ ಆ ಗುರುತನ್ನು ತೋರಿಸುವುದಕ್ಕಾಗಿ ಅಲ್ಲ, ಬದಲಾಗಿ ನನ್ನ ನಿನ್ನ ಯೇಸು ಆ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಡುವ ಮೂಲಕ ಗೌರವದಿಂದಲೂ ತನಗೆ ಕೊಡಲ್ಪಟ್ಟ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾನೆಂಬುದನ್ನು, ಮರಣವನ್ನು ಗೆದ್ದು ಮರಣದ ವಿಷದ ಕೊಂಡಿಯನ್ನು ಮುರಿದು ಹಾಕಿ ಮೃತ್ಯುಂಜಯನಾಗಿ ಎದ್ದಿದ್ದಾನೆಂಬ ಹೆಮ್ಮೆಯಿಂದ ಹಾಕುವಂಥ ಒಂದು ಸಂಕೇತ ಅದು ಕ್ರೂಜೆಯಾಗಿದೆ ಪ್ರಿಯರೇ. ಆದರೆ ಅಂದು ಆತನ ವಿರೋಧಿಗಳಿಗೆ, ಕ್ರಿಸ್ತನ ವಿರೋಧಿಗಳಿಗೆ, ಯೇಸುವನ್ನು ಅರ್ಥ ಮಾಡದ, ದೇವರನ್ನು ಅರ್ಥ ಮಾಡದ, ದೇವರ ಕಾರ್ಯಗಳನ್ನು ಅರ್ಥ ಮಾಡಲು ಸೋತು ಹೋದಂಥ ಜನರಿಗೆ ಕ್ರೂಜೆ ಅದು ಜಯವಾಗಿತ್ತು. ಕ್ರಿಸ್ತನ ಮರಣ ತಾವು ಮಾಡಿದ ಸಂಪಾದಿಸಿದ ಜಯ ಎಂಬುದಾಗಿ ಭಾವಿಸಿದರು. ಆದುದರಿಂದ ಅವರು ಈ ಲೋಕದಲ್ಲಿ ಲೋಕದವರಾಗಿ ಜೀವಿಸಿದರು ಪ್ರಿಯರೇ. ಇಂದು ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳುವ, ನನ್ನ ನಿನ್ನ ಜೀವನದಲ್ಲಿ ನಾನು ನೀನು ಹೇಗೆ ಜೀವಿಸುವವರಾಗಿದ್ದೇವೆ? ನಾನು ದೇವರಿಗೆ, ಕ್ರಿಸ್ತನಿಗೆ ಯೋಗ್ಯನಾಗಿ, ಯೋಗ್ಯಳಾಗಿ ನಾನು ನೀನು ಜೀವಿಸುವವರಾಗಿದ್ದೇವ? ಕರ್ತನಲ್ಲಿ ಪ್ರಿಯರೇ, ಕ್ರೂಜೆ ಧರಿಸುವುದು ಸುಲಭ. ಕ್ರೂಜೆಯನ್ನು ನಮ್ಮ ಮನೆಗಳಲ್ಲಿ, ನಮ್ಮ ವಾಹನಗಳಲ್ಲಿ ಹಚ್ಚುವುದು ಸುಲಭ. ಆದರೆ ದೇವರು ನನ್ನನ್ನು ನಿನ್ನನ್ನು ಈ ಲೋಕದಲ್ಲಿ ಇಟ್ಟಿರುವುದು ಕ್ರೂಜೆಯನ್ನು ಧರಿಸುವುದಕ್ಕಾಗಿ ಅಲ್ಲ, ಕ್ರೂಜೆಯನ್ನು ನಮ್ಮ ಮನೆಗಳಲ್ಲಿ, ನಮ್ಮ ವಾಹನಗಳಿಗೆ ಹಚ್ಚುವುದಕ್ಕಾಗಿ ಅಲ್ಲ, ಬದಲಾಗಿ ಕ್ರೂಜೆಯಲ್ಲಿ ತೂಗಾಡಿದ ಕ್ರಿಸ್ತನಂತೆ ತನಗೆ ವಿಧೇಯರಾಗಿ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ ಕ್ರೂಜೆಯನ್ನು ಹೊತ್ತುಕೊಂಡು ನೇಮಕವಾದ ಓಟವನ್ನು ನಂಬಿಗಸ್ತರಾಗಿ ಓಡುವುದಕ್ಕಾಗಿ ದೇವರು ನನ್ನನ್ನು ನಿಮ್ಮನ್ನು ಆತನಿಟ್ಟಿದ್ದಾನೆ. ಆದುದರಿಂದ ಪ್ರಿಯರೇ, ಈ ಲೋಕದಲ್ಲಿ ನಾನು ನೀನು ಜೀವಿಸುವಾಗ ಕ್ರೂಜೆಯನ್ನು ತೊಡುವವರಲ್ಲ, ಕ್ರಿಸ್ತನಿಗಾಗಿ ಕ್ರೂಜೆಯನ್ನು ಹೊತ್ತುಕೊಂಡು ಹೋಗುವವರಾಗೋಣ. ಕ್ರಿಸ್ತನ ಜೀವನವನ್ನು ಅರಿತುಕೊಳ್ಳುವುದಾದರೆ ಅದೇ ಕ್ರೂಜೆ ನನಗೆ ಶಕ್ತಿಯಾಗಿದೆ. ಆದರೆ ಕ್ರೂಜೆಯ ಮಹತ್ವವನ್ನು ಅರಿತುಕೊಳ್ಳಲು ಸೋತು ಹೋಗುವುದಾದರೆ ಆ ಕ್ರೂಜೆ ಅದು ಕೇವಲ ಒಂದು ವಸ್ತುವಾಗಿದೆ. ಇಂದು ನಮ್ಮ ಜೀವನದಲ್ಲಿ ಆ ಕ್ರೂಜೆ ದೇವರ ಶಕ್ತಿಯಾಗಲಿ. ಅದು ಹುಚ್ಚು ಮಾತಲ್ಲ, ಕ್ರಿಸ್ತನ ಕಾರ್ಯ, ಬಿಡುಗಡೆಯ ಕಾರ್ಯ, ಹೊಸ ಜೀವನದ ಕಾರ್ಯ. ಆ ಹೊಸ ನಿರೀಕ್ಷೆಯಲ್ಲಿ ನಾವೆಲ್ಲ ನಮ್ಮ ಜೀವನದಲ್ಲಿ ಮುಂದೆ ಸಾಗೋಣ. ಈ ಆತ್ಮನ ಮೂಲಕ ನಾವು ಬಲ ಹೊಂದಿ ಮುಂದೆ ಸಾಗಲಿಕ್ಕಾಗುವಂತೆ ತಂದೆಯಾದ ದೇವರು, ಮಗನಾದ ದೇವರು, ಪವಿತ್ರಾತ್ಮ ದೇವರು ಸಹಾಯ ಮಾಡಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ನಾವು ವಾಕ್ಯವನ್ನು ಧ್ಯಾನ ಮಾಡೋ ಕೃಪೆ ನಮಗೆ ಕೊಟ್ಟದಕ್ಕಾಗಿ ಸ್ತೋತ್ರ. ಈ ಲೋಕದಲ್ಲಿ ಜೀವಿಸುವಾಗ ದೇವರಿನ ಕ್ರೂಜೆಯನ್ನು ಹೊತ್ತುಕೊಂಡು ಹೋಗಲು ಶಕ್ತಿಯನ್ನು ಕೊಡು.
ನಾವು ಬಲಹೀನರು, ನಾವು ಅಶಕ್ತರು. ಆದರೆ ನಿನ್ನ ಕ್ರೂಜೆಯ ಬುಡದಲ್ಲಿ ನಾವೆಲ್ಲ ಸೇರಿ ನಿನ್ನಲ್ಲಿ ಬಲಕ್ಕಾಗಿ ಬೇಡುವಾಗ ನಮ್ಮನ್ನು ನೀನು ಬಲಪಡಿಸು. ಕ್ರೂಜೆಯಿಂದ ಬಿದ್ದಂಥ ರಕ್ತದಿಂದ ನಮ್ಮನ್ನು ಶುದ್ಧಿಪಡಿಸು. ನಿನ್ನ ದೇಹದ ಮೂಲಕ ನಮ್ಮನ್ನು ತಿರುಗೊಂದಾವರ್ತಿ ದೇವರೊಂದಿಗೆ ಒಂದು ಮಾಡಿ ನಾವೆಲ್ಲರಿಗೂ ಯೋಗ್ಯರಾಗಿ ಬದುಕಲು ಸಹಾಯ ಮಾಡು. ಕರ್ತನೆ, ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಆಮೇನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಇದುವೇ 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 ನಮ್ಮ ಬಯಕೆ, ಇದುವೇ 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 ನಮ್ಮ ಗುರಿಯು. ಇದುವೇ 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 ನಮ್ಮ ಬಯಕೆ, ಇದುವೇ 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 ನಮ್ಮ ಗುರಿಯು. ಸುವಾರ್ತೆ ತಲುಪದ